ಇವತ್ತಿನ ಪವರ್ ಫೋಕಸ್ ನಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಮಾಡಬೇಕಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ ಸೆಪ್ಟೆಂಬರ್ ನಲ್ಲೇನೋ ಕ್ರಾಂತಿ ಆಗುತ್ತಂತೆ ಕಾಂಗ್ರೆಸ್ನಲ್ಲಿ. ಜನ ಬಹುಮತವನ್ನ ಕೊಟ್ಟು ನಿಮ್ಮನ್ನ ಅಧಿಕಾರಕ್ಕೆ ತಂದಿದ್ದಾರೆ, ರಾಜ್ಯದ ಅಧಿಕಾರವನ್ನ ಬಹಳ ಚೆನ್ನಾಗಿ ನಡೆಸಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಅಂತ ಹೇಳಿದ್ರೆ ಇವರು ಕೂತ್ಕೊಂಡು ಕ್ರಾಂತಿ ಆಗುತ್ತೆ, ನಾವು ಇನ್ನೇನೋ ಮಾಡ್ತೀವಿ, ಸ್ಥಾನ ಬದಲಾವಣೆ ಆಗುತ್ತೆ, ಆ ಬದಲಾವಣೆ ಈ ಬದಲಾವಣೆ ಅಂತ ಕೂತಿದ್ದಾರೆ. ಸೊ ಹಾಗಾದ್ರೆ ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂತಹ ಈ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮಾತನಾಡ್ತಾ ಹೋಗೋಣ, ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ಗಳಿದೆ. ಇದೇ ಹೊತ್ತಿನ ವಿಶೇಷ ಸೆಪ್ಟೆಂಬರ್ ಕ್ರಾಂತಿ. ನೋಡಿ, ಕಾಂಗ್ರೆಸ್ ಪಡೆಯಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಕಹಳೆಗೆ ಸಂಚಲನನೇ ಸೃಷ್ಟಿಯಾಗೋಗ್ಬಿಟ್ಟಿದೆ. ಪವರ್ ಸೆಂಟರ್ ಬಾಂಬ್ ಹಾಕಿದ್ರು ಸಿಎಂ ಆಪ್ತ ಸಚಿವ ಕೆಎನ್ ರಾಜಣ್ಣ. ಡಿಸಿಎಂ ಅಧ್ಯಕ್ಷ ಗಾದಿಗೆ ಕುತ್ತು ತರುತ್ತಾ ಈ ಆಂತರಿಕ ಸಂಘರ್ಷ. ದೆಹಲಿಗೆ ಹೋಗಿ ಬರ್ತಿದ್ದಂತೆ ಮತ್ತೆ ಸಿದ್ದರಾಮಯ್ಯ ಸಕ್ರಿಯರಾಗಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಸಕ್ರಿಯರಾಗಿದ್ದಾರೆ, ಅತ್ತ ಡಿಸಿಎಂ ಡಿಕೆಶಿ ಮೌನಕ್ಕೆ ಜಾರಿದ್ದಾರೆ. ಸಚಿವ ರಾಜಣ್ಣ ಹೇಳಿದಂತೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಕೈಯಲ್ಲಿ ಕ್ರಾಂತಿ ಆಗುತ್ತಾ, ಏನಾದ್ರೂ ಬದಲಾವಣೆ ಆಗುತ್ತಾ? ಒಂದ್ ಕಡೆ ಸಿಎಂ ಫುಲ್ ಆಕ್ಟಿವ್ ಆಗಿದ್ರೆ, ಇನ್ನೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರದ ಫೈಟ್ ಮುನ್ನೆಲೆಗೆ ಬರುತ್ತಾ ಗೊತ್ತಿಲ್ಲ. ಅಧಿಕಾರಕ್ಕೆ ಬಂದಾಗಿಂದ ಇದೇ ಆಯ್ತು ಇವ್ರ ಹಣೆ ಬರ. ಚಿಕ್ಕ ಪುಟ್ಟ ಬದಲಾವಣೆ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತವರ ಆಪ್ತರು ಹೇಳ್ತಾ ಇದ್ದಾರೆ. ಸಂಪುಟ ಪುನಾರಚನೆನ ಅಥವಾ ಅಧಿಕಾರ ಬದಲಾಗಲ್ಲ ಅನ್ನೋ ಸಂದೇಶ ರವಾನಿಸ್ತಾರ, ಏನ್ ಮಾಡ್ತಾರೆ ಗೊತ್ತಿಲ್ಲ. ಆದ್ರೆ ರಾಜಣ್ಣ ಅವ್ರು ಮಾತ್ರ ಅವಾಗವಾಗ ಇಂಥದ್ದೊಂದು ಸಿಡಿಮದ್ದುಗಳನ್ನ ಸಿಡಿಸ್ತಾ ಇರ್ತಾರೆ. ಹಾಗಾದ್ರೆ ಹಿರಿಯರು ಆಗಿರುವಂತಹ ಕೆಎನ್ ರಾಜಣ್ಣ ಅವ್ರು ಏನ್ ಮಾತಾಡಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳೋಣ. ಕೆಪಿಸಿಸಿ ಅಧ್ಯಕ್ಷದ ಆಕಾಂಕ್ಷಿ ಅಂತ ಹೇಳಿದ್ದು ಸತ್ಯ. ಇವತ್ತು ಕೊಟ್ರೆ ಕೆಲಸ ಮಾಡ್ತೇನೆ, ಮಂತ್ರಿಗಿರಿ ಬಿಡ್ತೇನೆ. ನಾನು ಯಾವ ಅಧಿಕಾರ ಯಾವತ್ತೂ ಕೇಳಿದವರಲ್ಲ. ಅಧಿಕಾರ ಯಾವುದೇ ನನಗೆ ಬಂದರೂ ಕೂಡ ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸ್ತಕ್ಕಂಥ ಒಂದು ಶಕ್ತಿ ನನಗೆ ನಮ್ಮ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ಎಐಸಿಸಿಗೆ ಬಿಟ್ಟಿದ್ರೆ ಅದು ಯಾವಾಗ ಏನ್ ಮಾಡ್ತಾರೆ ಯಾರು ಗೊತ್ತು, ಯಾವ ಬದಲಾವಣೆಗಳು ಏನೇನು ಮಾಡ್ತಾರೆ, ಯಾವ ನಿರ್ಣಯಗಳನ್ನ ಅದು ಎಐಸಿಸಿಗೆ ಬಿಟ್ಟಿದ್ರು. ನಾವು ಹೇಳುವಂತ ಅಗತ್ಯ ಕೂಡ ಇಲ್ಲ ಅದಕ್ಕೆ. ಬಿಜೆಪಿ ಕೂಡ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡೀತಾ ಇದೆ. ಅವ್ರ ಫಾರ್ಮುಲಾ ಬೇರೆ, ನಮ್ಮ ಅದಕ್ಕೇನು ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಅವ್ರ ಸಿದ್ಧಾಂತ, ಅವ್ರ ಐಡಿಯಾಲಜಿ ಮ್ಯಾಗ ಅವ್ರ ಅಧ್ಯಕ್ಷ ಮಾಡ್ತಾರೆ. ನಮ್ಮ ಪಕ್ಷದ ಐಡಿಯಾಲಜಿ ಸಿದ್ಧಾಂತ ಬೇರೆ, ಅದಕ್ಕೂ ಇದಕ್ಕೂ ವೇಟ್ ಮಾಡೋದಂತ ಅವಶ್ಯಕತೆ ಅನಿಸೋದಿಲ್ಲ. ಯಾಕಂದ್ರೆ ಅವ್ರ ವೋಟ್ ಬ್ಯಾಂಕ್ ಡಿಫ್ರೆಂಟ್ ಆಗಿದೆ, ನಮ್ಮ ವೋಟ್ ಬ್ಯಾಂಕ್ ಡಿಫ್ರೆಂಟ್ ಆಗಿದೆ. ಸೊ ಬಿಜೆಪಿಗೂ ನಮಗ ವ್ಯತ್ಯಾಸ ಇದೆಯಲ್ಲ. ಸಚಿವ ಕೆಎನ್ ರಾಜಣ್ಣ ಅವರ ಹೇಳಿಕೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಪ್ಪಾ ಇದು, ಡಿಸಿಎಂ ಈ ತರ ಸ್ಟೇಟ್ಮೆಂಟ್ ಕೊಟ್ಬಿಟ್ರಲ್ಲ ಅಂತ ಅನ್ನಿಸ್ತಾ ಇತ್ತು. ಸಂಚಲನ ಮೂಡಿಸದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್. ನಾನೇನೋ ಬಿಡ್ರಿ ಬೆಂಗಳೂರು ಮಿನಿಸ್ಟರ್ ಆಗಿರ್ತೀನಿ, ಇಲ್ಲ ಅಂದ್ರೆ ಅದು ಇಂಡಿಪೆಂಡೆಂಟ್ ಪ್ರಶ್ನೆ ಅಂತ ಡಿಕೆ ಶಿವಕುಮಾರ್ ಹೇಳಿದಾರಲ್ಲ. ಈ ಒಂದು ಸ್ಟೇಟ್ಮೆಂಟು ಇದು ಸಂಚಲನ ಸೃಷ್ಟಿಸ್ತಾ ಇದೆ. ಹಾಗಾದ್ರೆ ಕೆಪಿಸಿಸಿ ಪಟ್ಟ ಕೈ ಬಿಟ್ಟು ಹೋಗೋದು ಗ್ಯಾರಂಟಿನ, ಅದನ್ನ ಪರೋಕ್ಷವಾಗಿ ಒಪ್ಕೊಂಡ್ಬಿಟ್ರ ಡಿಸಿಎಂ ಅಂತ ಅನ್ಸ್ತಾ ಇದೆ. ಅಧಿಕಾರ ಬದಲಾವಣೆ ಪೈಪೋಟಿಗೆ ಇಳಿಯದೆ ಹೆಜ್ಜೆ ಹಿಂದಿಡ್ತಾರ. ಅಧಿಕಾರ ಬದಲಾವಣೆ ಬಗ್ಗೆ ನಮಗಷ್ಟೇ ಗೊತ್ತು ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಸೈಲೆಂಟ್ ಆಗಿದ್ದು ಹೈಕಮಾಂಡ್ ಮೂಲಕ ಕಾರ್ಯವನ್ನ ಸಾಧಿಸ್ತಾರ. ಯಾಕೆಂದ್ರೆ ಹೈಕಮಾಂಡ್ ನಲ್ಲಿ ಒಂದಷ್ಟು ಜನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನ ಪರವಾಗಿ ಇರಬಹುದೇನೋ, ಆದ್ರೆ ಸುರ್ಜೇವಾಲಾ ಅವರು ಯಾವಾಗಲೂ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸ್ತಾ ಇರ್ತಾರೆ. ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ಬೆನ್ನಲ್ಲೇ ಡಿಕೆಶಿ ಹೇಳಿಕೆ ಕೂಡ ಕುತೂಹಲ ಮೂಡಿಸಿದೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ರಾಜಣ್ಣ ಏನ್ ಹೇಳಿದಾನೆ, ಬೆಳವಣಿಗೆ ಆಗ್ಬಹುದು ಅಂತ. ದೇರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗಿತ್ತು ಅಂತ ಹೇಳಿದಾರ. ಸೆಪ್ಟೆಂಬರ್ ನಂತರ ಸಾಕಷ್ಟು ಕ್ರಾಂತಿ ಆಗುತ್ತೆ ಅನ್ನೋ ಮಾತುಗಳು ರಾಜಣ್ಣ ಅವರು ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡ್ಬಿಟ್ಟು ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅವ್ರನ್ನೇ ಕೇಳಿದೆ. ರಾಜಣ್ಣ ಅವರಿಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ. ಅವರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು. ಇಲ್ಲದೆ ಇದ್ರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ನೀವು ಅವರನ್ನೇ ಕೇಳಿದ್ರೆ ವಿವರವಾಗಿ ಹೇಳ್ತಾರೆ. ಈ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ಎಂಜಿ ಮಹೇಶ್ ಅವರಿದ್ದಾರೆ. ಮಹೇಶ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಇದ್ದಾರೆ. ನಟರಾಜ್ ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಮೊದಲಿಗೆ ನಟರಾಜ್ ಗೌಡ್ರ ಹತ್ರ ಮಾತನಾಡ್ತೀನಿ. ಆರಾಮಾಗಿ ಬಂದಿದ್ದೀರಿ ಇಸ್ರೇಲಿಂದ, ಫಾರ್ ದಟ್ ಕಂಗ್ರಾಚುಲೇಷನ್ಸ್. ಫಸ್ಟ್ ಹೇಗಿದ್ದೀರಿ, ಆರೋಗ್ಯವಾಗಿದ್ದೀರಾ ಆಫ್ಟರ್ ಲಾಂಗ್ ಟೈಮ್? ಥ್ಯಾಂಕ್ ಯು ವೆರಿ ಮಚ್. ಆರೋಗ್ಯವಾಗಿದ್ದೀರಿ, ಸಂತೋಷವಾಗಿದ್ದೀರಿ. ನಿಮ್ಮ ಶುಭ ಹಾರೈಕೆಗಳಿಗೆ ಧನ್ಯವಾದಗಳು. ಓಕೆ ನಟರಾಜ್ ಗೌಡ್ರ, ಇದೆಲ್ಲ ಓಕೆ. ಈಗ ಕಾಂಗ್ರೆಸ್ನ ಈ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಒಂದು ಬದಲಾವಣೆಯದು ಒಂದು ನಿರಂತರ ಪ್ರಕ್ರಿಯೆ. ಯಾವ ಮಟ್ಟದಲ್ಲಿ ಏನ್ ಬದಲಾವಣೆ ಆಗುತ್ತೆ ಅನ್ನೋ ಮಾಹಿತಿ ಖಂಡಿತವಾಗಿ ಯಾರಿಗೂ ಇಲ್ಲ. ನೋಡಿ, ಒಂದು ರೀಶಫಲ್ ಆಗುತ್ತೆ, ಮಂತ್ರಿಗಿರಿ ರೀಶಫಲ್ ಆಗುತ್ತೆ ಅಂತ ಮಾಹಿತಿ ಇದೆ. ಕೆಪಿಸಿಸಿ ಪದಾಧಿಕಾರಿಗಳ ರೀಶಫಲ್ ಆಗುತ್ತೆ ಅಂತ ಮಾಹಿತಿ ಇದೆ. ಇದು ಇಷ್ಟು ಮಾತ್ರ ಚರ್ಚೆ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮತ್ತೆ ಇನ್ನೊಂದು ಬದಲಾವಣೆ, ಆ ತರದ ಯಾವ ಬದಲಾವಣೆ ಚರ್ಚೆ ನಮ್ಮ ಮಟ್ಟದಲ್ಲಂತೂ ಆಗ್ತಾರೆ. ಕೆಪಿಸಿಸಿ ಮಟ್ಟದಲ್ಲಿ ಈ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ರೀಶಫಲ್ ಆಗಬಹುದು ಮತ್ತೆ ಪದಾಧಿಕಾರಿಗಳ ಬದಲಾವಣೆ ಆಗಬಹುದು ಅನ್ನೋದೊಂದು ಎರಡು ಮಾತ್ರ ನಮ್ಗೆ ಬರ್ತಾ ಇದೆ. ಮಿಕ್ಕಿದ್ದೇನಾದ್ರು ಬದಲಾವಣೆ, ದೊಡ್ಡ ಮಟ್ಟದ ಬದಲಾವಣೆ ಇದ್ರೆ ಅದು ಹೈಕಮಾಂಡ್ ಮಾತ್ರ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ, ಅವ್ರಿಗೆ ಮಾತ್ರ ಗೊತ್ತಿರ್ಲಿಕ್ಕೆ ಸಾಧ್ಯ, ಮಿಕ್ಕಿದ ನಮ್ಗೆಲ್ಲ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನೋಡಿ, ಕ್ರಾಂತಿ ಅನ್ನೋದು ನಾವು ಅಭಿವೃದ್ಧಿನಲ್ಲಿ ಕ್ರಾಂತಿ ಮಾಡ್ತೀವಿ. ಅಭಿವೃದ್ಧಿನಲ್ಲಿ ಕ್ರಾಂತಿ ಆಗಿದೆ ಕರ್ನಾಟಕದಲ್ಲಿ. ಕರ್ನಾಟಕ ಮಾದರಿ ಆಗಿದೆ ಇಡೀ ದೇಶದಲ್ಲಿ. ನಮ್ಗೆ ಅದ್ರ ಮೇಲೆ ನಂಬಿಕೆ ಇದೆ. ಅದಿನ್ನೂ ಹೆಚ್ಚಿನ ಮಟ್ಟದಲ್ಲಿ ಕ್ರಾಂತಿ ಆಗ್ಲಿ, ಅಭಿವೃದ್ಧಿ ಕ್ರಾಂತಿ ಆಗ್ಲಿ, ಜನಗಳಿಗೆ ಗ್ಯಾರಂಟಿ ಯೋಜನೆ ಚೆನ್ನಾಗಿ ತಲುಪಲಿ, ಇನ್ನು ಮೂಲಭೂತ ಸೌಕರ್ಯಗಳು ಚೆನ್ನಾಗಿ ತಲುಪಲಿ, ಅದ್ರ ಬಗ್ಗೆ ನಮ್ಗೆ ಆಸಕ್ತಿ ಇದೆ. ಇನ್ನು ಅದ ಬಿಟ್ಟು ಬೇರೆ ಕ್ರಾಂತಿಗಳು ಎಲ್ಲ ಬರೀ ಚರ್ಚೆ, ಊಹಾಪೋಹ, ಕಪೋಲ ಕಲ್ಪಿತ ಕಥೆ ಆಗುತ್ತೆ ಅಷ್ಟೇ ಹೊರತು ವಾಸ್ತವ ಆಗಲ್ಲ. ಯಾಕಂದ್ರೆ ನೋಡಿ, ನಿಮ್ಗೆ ಎಲ್ಲರಿಗೂ ಗೊತ್ತು, ರಾಜಕೀಯದಲ್ಲಿ ಏನಾದ್ರು ಒಂದು ತೀರ್ಮಾನಗಳಾಗ್ಬೇಕಾದ್ರೆ ಹೈಕಮಾಂಡ್ ಸರಿಯಾದ ಸಮಯಕ್ಕೆ ತೀರ್ಮಾನ ಮಾಡ್ತಾರೆ ಹೊರತು ಅವರು 3-4 ತಿಂಗಳು 4-6 ತಿಂಗಳು ಚರ್ಚೆಗಳನ್ನ ಮಾಡಿ, ಮಾಧ್ಯಮಗಳ ಮುಖ ಚರ್ಚೆ ಮಾಡಿ ಅಥವಾ ಬಹಿರಂಗವಾಗಿ ಚರ್ಚೆ ಮಾಡಿ, ಕಾರ್ಯಕರ್ತರಲ್ಲಿ ಚರ್ಚೆ ಮಾಡಿ ಏನು ತೀರ್ಮಾನ ಮಾಡೋದಿಲ್ಲ. ಏನೇ ತೀರ್ಮಾನ ಮಾಡೋದು ಅವರು ಸೂಕ್ತ ಸಮಯದಲ್ಲಿ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಇದು ಮುಂಚೆ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಸೊ ಹಾಗಾಗಿ ಯಾವ ಕ್ರಾಂತಿನೂ ಕೂಡ ನನ್ಗನ್ಸುತ್ತೆ ಮಟ್ಟಿಗೆ ಪಕ್ಷದಲ್ಲಾಗ್ಲಿ ಸರ್ಕಾರದಲ್ಲಾಗ್ಲಿ ದೊಡ್ಡ ಮಟ್ಟದಲ್ಲಾತು ಆಗೋದಿಲ್ಲ. ಸಣ್ಣ ಪುಟ್ಟ ಮಟ್ಟದಲ್ಲಿ ಏನಾದ್ರು ಮಂತ್ರಿಗಿರಿ ಬದಲಾವಣೆ ಅಥವಾ ಸೇರ್ಪಡೆ, ಕೆಲವರಿಗೆ ಬಿಟ್ಟು ಕೆಲವರು ತಗೊಳ್ಳುವಂಥದ್ದು, 2 ವರ್ಷ ತುಂಬಿರೋದ್ ಮೇಲೆ 2.5 ವರ್ಷ ತುಂಬಿದ ಮೇಲೆ ಆತರ ಬದಲಾವಣೆ ಸಹಜವಾಗಿ ಆಗುತ್ತೆ. ಅದನ್ನ ನಾನು ನಿರೀಕ್ಷೆ ಮಾಡಬಹುದು ಆತರ ಆಗಬಹುದು ಅಂತ. ಅದ್ ಬಿಟ್ಟು ಬೇರೆ ಯಾವ ಬದಲಾವಣೆಗಳು ಕೂಡ ನೀವು ಒಂದು ಮಾತು ಹೇಳಿದ್ರಿ, ಕಪೋಲ ಕಲ್ಪಿತ ಈ ಕ್ರಾಂತಿ ಗಿಂತಿದೆಲ್ಲ. ಈ ಕಪೋಲ ಕಲ್ಪಿತವಾದಂತಹ ಪದವನ್ನ ನಾವ್ಯಾರು ಬಳಸ್ತಾ ಇಲ್ಲ. ಇದು ಬಳಸಿರೋದು ನಿಮ್ಮ ಪಕ್ಷದ ಹಿರಿಯ ಸಚಿವರು ಬಳಸಿರೋದು. ಜೊತೆಗೆ ಸೆಪ್ಟೆಂಬರ್ ಅಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದರ ಜೊತೆಗೆ ಪವರ್ ಸೆಂಟರ್ಗಳು ಹೆಚ್ಚಾಗಿದೆ ಕಾಂಗ್ರೆಸ್ನಲ್ಲಿ ಅಂತ ಸ್ವತಃ ರಾಜಣ್ಣ ಅವರು ಹೇಳಿರುವಾಗ ಅದು ಯಾವ್ಯಾವ ಪವರ್ ಸೆಂಟರ್ ಅಂತ ನಮಗೆ ಗೊತ್ತಾಗ್ಲಿಲ್ಲ. ಇಲ್ಲ, ಅದು ನೋಡಿ, ಈಗ ಇರ್ಬೋದು. ಈಗ ಅವರು ಯಾವ ಮಟ್ಟದಲ್ಲಿ ಯಾವ ರೀತಿ, ಈಗ ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷರ 5 ವರ್ಷಗಳ ಕಾಲ ಈಗ ಆಲ್ರೆಡಿ ಮುಗಿಸಿದ್ದಾರೆ. ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ 2 ವರ್ಷ ಪೂರೈಸಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಕರ್ನಾಟಕದವರೇ ಆಗಿದ್ದಾರೆ. ಪವರ್ ಸೆಂಟರ್, ಯಾಕಂದ್ರೆ ಯಾವ ಪವರ್ ಕೂಡ ಇಲ್ಲಿ ಎಲ್ಲೂ ಹಂಚಿಕೆ ಆಗ್ತಾ ಇಲ್ಲ. ಎಲ್ಲಿ ಪವರ್ ಸೆಂಟರ್ಗಳು, ಯಾವ ಪವರ್ ಸೆಂಟರ್ ಏನು, ಎಲ್ಲೇ ಆದ್ರೂ ಹೋದ್ರು ಯಾವುದೇ ಕೆಲಸ ಆಗ್ಬೇಕಾದ್ರೂ ಮುಖ್ಯಮಂತ್ರಿ ಹತ್ರ ಹೋಗ್ಬೇಕು, ಇಲ್ಲ ಮಂತ್ರಿಗಳ ಹತ್ರ ಹೋಗ್ಬೇಕು. ಆ ಕೆಲಸಗಳು ಎಲ್ಲರಿಗೂ ಜನರಿಗೆ ಎಲ್ಲರೂ ಸಿಗ್ತಾ ಇದ್ದಾರೆ. ಆಮೇಲೆ ಪ್ರತಿ ಗುರುವಾರ ಎಲ್ಲರೂ ಕೂಡ ಕ್ಯಾಬಿನೆಟ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಪವರ್ ಸೆಂಟರ್ಗಳು ಆತರ ಏನಿಲ್ಲ. ಇನ್ನು ಅದು ಬಿಜೆಪಿಲಿ ಇತ್ತು, ಈ ನಾಗಪುರದ ಬಿಜೆಪಿ, ಕರ್ನಾಟಕದ ಬಿಜೆಪಿ, ಸಂತೋಷ್ ಜಿ, ಯಡಿಯೂರಪ್ಪಾಜಿ ಆತರ ಇತ್ತಿತ್ತು. ಬಟ್ ನಮ್ ಕಾಂಗ್ರೆಸ್ ಅಲ್ಲಿ ಆತರ ಯಾವ್ದು ನಮ್ ಗಮನಕ್ಕಂತೂ ಬಂದಿಲ್ಲ. ಆಮೇಲೆ ಆತರ ಪವರ್ ಸೆಂಟರ್ಗಳು ಏನಿದೆ ಆ ತರದೆಲ್ಲ ಅಂದ್ರೆ ನಿಮ್ಮ ಗಮನಕ್ಕೆ, ಸಚಿವರ ಗಮನಕ್ಕೆ ಬಂದಿರೋದು ನಿಮ್ಮ ಗಮನದಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಓಕೆ, ನಾನು ಮಹೇಶ್ ಅವರ ಹತ್ರ ಗಮನಕ್ಕಂತೂ ಇಲ್ಲ, ಪಕ್ಷದ ಗಮನಕ್ಕಂತಿಲ್ಲ. ಪಕ್ಷದ ಪರವಾಗಿ ಮಾತಾಡ್ತೀನಿ. ಅಂದ್ರೆ ರಾಜಣ್ಣ ಅವ್ರ ಪಕ್ಷದಲ್ಲಿ ಇಲ್ವಾ? ಹಾಗಾದ್ರೆ ಪಕ್ಷದಿಂದ ಏನಾದ್ರು ಹೊರಗಡೆ ಇದಾರ? ಪಕ್ಷದಲ್ಲಿ ಅವ್ರು ಸರ್ಕಾರದ ದೊಡ್ಡ ಪ್ರತಿನಿಧಿ, ಅವರು ಸರ್ಕಾರದ ಪ್ರತಿನಿಧಿಯಾಗಿ ಮಾತಾಡ್ತಿರ್ತಾರೆ. ಸೊ ಅವ್ರದ್ದು ಸರ್ಕಾರ ಪಕ್ಷ ಎರಡು ಬೇರೆ ಬೇರೆ ಇಲ್ವಲ್ಲ. ಆಲ್ರೈಟ್, ನಾನು ಮಹೇಶ್ ಅವರ ಸಾಧ್ಯ ಆಗಲ್ಲ. ಓಕೆ, ಮಹೇಶ್ ಅವ್ರದ್ದು ಒಂದು ರಿಯಾಕ್ಷನ್ ತಗೊಳ್ತೀನಿ. ಮಹೇಶ್ ಜಿ, ನಿಮ್ಮ ಪ್ರತಿಕ್ರಿಯೆ ಈ ಕಾಂಗ್ರೆಸ್ನ ಈ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ, ಅಂಡ್ ನಿಮ್ಮಲ್ಲೂ ಏನೋ ಒಂದು ಕ್ರಾಂತಿ ಆಗುತ್ತಾ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ, ಹೇಗೆ ನೋಡಿ? ಈ ಇಡೀ ರಾಜಣ್ಣ ಅವರ ಹೇಳಿಕೆಯನ್ನ ನಾವ್ ಈ ತರ ಗ್ರಹಿಸ್ಬೇಕು. ಏನು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಅಂತ ಹೇಳಿದ್ರು, ಅದು ಅವರ ಹೈಕಮಾಂಡಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಎಚ್ಚರಿಕೆ. ಅದು ಒಂದು ದುರ್ಬಲ ಹೈಕಮಾಂಡ್ ಕಾಂಗ್ರೆಸ್ಸಿನ ಹೈಕಮಾಂಡ್ ಹತ್ರ ಕಿಮ್ಮತ್ತು ಇಲ್ಲ, ಶಕ್ತಿನೂ ಇಲ್ಲ. ಈ ದೇಶದ ಒಳಗಡೆ ಯಾವ್ದಾದ್ರು ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಒಂದು ನೆಲೆ ಇದೆ ಅಂದ್ರೆ, ಒಂದು ಲೀಡರ್ ಇದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ. ಏನು ಆಚೆ ಜನಗಳ ಮಧ್ಯದಲ್ಲಿ ಚರ್ಚೆ ನಡೀತಾ ಇದೆ, ಏನು ಮುಖ್ಯಮಂತ್ರಿ ಬದಲಾವಣೆ ಅಂತಕ್ಕಂಥದ್ದು, ಆ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅವ್ರು ಕೊಟ್ಟಂತ ಒಂದು ಎಚ್ಚರಿಕೆ ಯಾರ ಮುಖಾಂತರ ಕೊಡ್ಸಿದ್ರು ನೋಡಿ? ರಾಜಣ್ಣ ಅವರು ಸ್ವತಃ
ಸಿದ್ದರಾಮಯ್ಯನವರ ಬಹಳ ಹತ್ತಿರದ ಅವರ ಜೊತೆಗಾರ ಸತೀಶ್ ಜಾರಕಿಹೊಳಿ. ಏನ್ ಬಿಆರ್ ಪಾಟೀಲ್ ಪ್ರಕರಣದಿಂದ ತೆಗೆದುಕೊಂಡ್ರೆ ನೀವು, ಬಿಆರ್ ಪಾಟೀಲ್ ಅವ್ರ ಪ್ರಕರಣ ತೆಗೆದು, ರಾಜು ಕಾಗೆ ಅವ್ರನ್ನ ತೆಗೆದುಕೊಳ್ಳಿ, ಹಾಗೆ ಬೇಲೂರು ಗೋಪಾಲಕೃಷ್ಣ ಅವ್ರನ್ನ ತೆಗೆದುಕೊಳ್ಳಿ, MY ಗೋಪಾಲಕೃಷ್ಣ ಅವ್ರನ್ನ ತೆಗೆದುಕೊಳ್ಳಿ. ಇವರೆಲ್ಲರ ಹೇಳಿಕೆಯನ್ನು ನೋಡಿದಂತ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಒಳಗಡೆ ಹೇಗೆ ಕನೆಕ್ಟಿವಿಟಿ ಇದೆ ಅಂತ ಹೇಳಿ, ಇದರಲ್ಲಿ ಒಂದು 3-4 ಜನ ಹೇಗೆ DK ಜೊತೆ ಜೋಡಿಸ್ಕೊಂಡಂತವ್ರು. ಯಾಕಂದ್ರೆ ರಾಜು ಕಾಗೆ ಬೆಳಗಾಂನವರು, ಅವರು ಇವ್ರ ಜೊತೆ ಯಾರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಜೋಡಿಸ್ಕೊಂಡಂತವ್ರು, ಗೋಪಾಲ್ ಕೃಷ್ಣ ಜೋಡಿಸ್ಕೊಂಡಂತವ್ರು. ಅಂದ್ರೆ ಒಟ್ಟು ಕಾಂಗ್ರೆಸ್ಸಿನ ಒಳಗಡೆ ನಡೀತಾ ಇರ್ತಕ್ಕಂಥ ಈ ಆಂತರಿಕ ಏನು ಯಾದವಿ ಕಲಹ ಇದೆಯಲ್ಲ, ಒಂದು ಟರ್ಮಾಯಿಲ್ಗೆ ರೀಚ್ ಆಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ನನಗೆ ಬೇಸರ ಆಗ್ತಿರ್ತಕ್ಕಂಥದ್ದು ಇವ್ರದ್ದು ಆಂತರಿಕ ವಿಚಾರ, ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಆದ್ರೆ ನಮ್ಗೆ ಸಂಬಂಧ ಇರ್ತಕ್ಕಂಥದ್ದು ನಮ್ಮ ರಾಜ್ಯದ ಜನ ಈ ಕಾಂಗ್ರೆಸ್ಸಿಗೆ ವೋಟ್ ಕೊಟ್ಬಿಟ್ಟು ಅವರ ವೋಟ್ ಅವ್ರಿಗೆ ಶಾಪ ಆಗತ್ತೆ ಅಂತ ಅವ್ರು ಅನ್ಕೊಂಡಿರ್ಲಿಲ್ಲ. ಇವತ್ತು ಕಾಂಗ್ರೆಸ್ಗೆ ವೋಟ್ ಕೊಟ್ಟಿದ್ರ ಪರಿಣಾಮ ಇವತ್ತು ಕರ್ನಾಟಕ ಯಾವ ರೀತಿ ಎಲ್ಲ ರೀತಿ ಒಳಗಡೆನೂ ಇವತ್ತು ಹಿಂದಕ್ಕೆ ಹೋಗ್ಬಿಟ್ಟಿದೆ. ಇವತ್ತು ಕರ್ನಾಟಕದಲ್ಲಿ ಬೆಲೆ ಏರಿಕೆ ಅಂತಕ್ಕಂಥದ್ದು ಇಷ್ಟು ಹೆಚ್ಚು, ಭ್ರಷ್ಟಾಚಾರ ಅಂತಕ್ಕಂಥದ್ದು ಸ್ವತಃ ಶಾಸಕರು ಹೇಳ್ತಿದ್ದಾರೆ. ನಮ್ಮ ಮಂತ್ರಿ ಬಡವರು ವಸತಿ ಯೋಜನೆಗೆ ಮನೆ ಕೊಡಿ ಅಂದ್ರೆ ಲಂಚ ಕೇಳ್ತಾರೆ ಅಂತ ಶಾಸಕರೇ ದೂರನ್ನು ಕೊಡ್ತಾರೆ. ಮುಖ್ಯಮಂತ್ರಿಗಳ ಯಾರೆಲ್ಲ ಸಲಹೆಗಾರ ಇರ್ತಾರೆ, ಅದು ಬಸವರಾಜ ರಾಯರೆಡ್ಡಿಯಿಂದ ಹಿಡಿದು ಇವರೆಲ್ಲರೂ ಅವ್ರುಗಳೇ ದೂರನ್ನು ಕೊಡ್ತಾರೆ. ಸರ್ಕಾರದ ಒಳಗಡೆ ಇಷ್ಟು ದೊಡ್ಡ ಪ್ರಮಾಣದ ವ್ಯಾಪಕ ಭ್ರಷ್ಟಾಚಾರ ಇವತ್ತು ಮನೆ ಮಾಡಿಬಿಟ್ಟಿದೆ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಅಂತ. ಇದರಲ್ಲಿ ತುಂಬಾ ಕಾಂಗ್ರೆಸ್ಸಿನ ಸರ್ಕಾರದ ಇರುವಿಕೆ ಹೋಗೋ ಬಗ್ಗೆ ಜನರಿಗೆ ಆಸಕ್ತಿನೇ ಹೋಗ್ಬಿಟ್ಟಿದೆ. ಜನ ಎಲ್ಲ ಏನ್ ಮಾತನಾಡ್ತಿದ್ದಾರೆ ಅಂದ್ರೆ, ಆದಷ್ಟು ಬೇಗ ಈ ಸರ್ಕಾರದ ಒಂದು ಕೈಯಿಂದ ರಾಜ್ಯ ಬಚಾವಾದ್ರೆ ಸಾಕಪ್ಪ ಅಂತಿದ್ದಾರೆ. ಅದು ಅವ್ರದ್ದು ಆಂತರಿಕ ವಿಚಾರ, ಅವ್ರು ಯಾರಿಗಾರು ಮುಖ್ಯಮಂತ್ರಿ ಮಾಡ್ಕೊಳ್ಳೋದು ನಮ್ಗೆ ಅಲ್ದಿರೋ. ನಟರಾಜಗೌಡ್ರ, ಐ ಅಲೋ ಯು ಟು ಸ್ಪೀಕ್. ನಾನು ಮಹೇಶ್ ಅವರ ರಿಯಾಕ್ಷನ್ ಆದ್ಮೇಲೆ ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಅದಾದ್ಮೇಲೆ ಖಂಡಿತ ನೀವು ಮಾತಾಡ್ಬೋದು, ಪ್ಲೀಸ್. ಅಭಿವೃದ್ಧಿಯನ್ನೇ 2 ವರ್ಷದಿಂದ ನೋಡದೇ ಇರುವಂತದ್ದು ಯಾವ ಮುಖ್ಯಮಂತ್ರಿ ಆದ್ರೇನು ಯಾರು ಬಿಟ್ರೆ ನಮ್ಗೇನ್ ಅದರಿಂದ ಆಗ್ಬೇಕಾಗಿರೋ. ರಾಜ್ಯದ ನೋಡಿ, ನಾನು ಅನ್ಕೊಂಡಿದ್ದೆ ಸಿದ್ದರಾಮಯ್ಯನವರು ಅಂತ ಒಬ್ಬ ಹಿರಿಯರು, ಅವರು ಹಿಂದುಳಿದ ವರ್ಗದವ್ರಿಗೆ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡಿದ್ರು. ಅವರು ಏನು ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳಿದ್ರು, ಅವರು ಯಾವಾಗ್ಲೂ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ತಮ್ಮನ್ನೇ ತಾವು ಸೆಲ್ಫ್ ಪ್ರೊಕ್ಲೇಮ್ಡ್ ಲೀಡರ್, ಅವರೇ ಸ್ವಘೋಷಿತ ನಾಯಕರಾಗಿದ್ರು. ಅವರೇ ನಾನು ಹಿಂದುಳಿದವರ ನಾಯಕ ಅಂತೇಳಿ ಅವರ ಧ್ವನಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ರ. ಬಲಾಢ್ಯರ ಅವ್ರು ಯಾವಾಗ ಅಲ್ಲಿ ಹೈಕಮಾಂಡ್ಗೆ ಹೋಗಿ ಅಲ್ಲಿ ಹೈಕಮಾಂಡ್ ಅವರು ರಾಜ್ಯದ ಕ್ಯಾಬಿನೆಟ್ ತೆಗೆದುಕೊಂಡಂತ ತೀರ್ಮಾನವನ್ನ ಯಾರೋ ಇಬ್ರು ಜನರಲ್ ಸೆಕ್ರೆಟರಿ ಕೂತ್ಕೊಂಡ್ಬಿಟ್ಟು ಅಲ್ಲಿ AICC ಹೆಡ್ ಕ್ವಾರ್ಟರ್ಸ್ ಅಲ್ಲಿ ರಾಜ್ಯದಲ್ಲಿ ಬದಲಾವಣೆ ಮಾಡ್ತಾರೆ ಅಂತಂದ್ರೆ, ಮೊದಲನೇದು ರಾಜ್ಯದ ಜನರ ಮರ್ಯಾದೆ ಕಳೆದಿದೆ. ರಾಜ್ಯದ ಈ 6.5-7 ಕೋಟಿ ಜನರ ಒಂದು ರೆಪ್ರೆಸೆಂಟ್ ಮಾಡತಕ್ಕಂಥ ಕ್ಯಾಬಿನೆಟ್ಗೆ ಕಿಂಚಿತ್ತು ಬೆಲೆ ಕೊಡುತ್ತೆ ಮಾಡಿ. ಸಿದ್ದರಾಮಯ್ಯನವರು ಈ ಬ್ಯಾಕ್ವರ್ಡ್ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು. ಓಕೆ.